ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಈಸಿಯಾಗಿ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಯಾವುದಾದ್ರು ಗ್ಲಾಸ್ ಆಗಲಿ ಕಪ್ಪಾಗಲಿ ಮೆಜರ್ಮೆಂಟ್ ಹೊಂದಿಕ್ಕೊಡ್ರಿ. 1 ಗ್ಲಾಸ್ ಮೈದಾ ಹಾಕಿದ್ದೀನಿ, ಸ್ವಲ್ಪ ಅರಿಶಿನ, 1 ಚಿಟಿಕೆ ಉಪ್ಪು, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಹಸಿಟ್ಟು ಕಲಿಸ್ಬೇಕು. ಚಪಾತಿ ಹಸಿಟ್ಟು ಪೂರಿ ಹಸಿಟ್ಟು ಥರ ಅಲ್ಲ, ಇನ್ನು ಸ್ಮೂತಾಗಿರಬೇಕು. ನೀರು ಸ್ವಲ್ಪ ನೋಡಿ ಹಾಕ್ಕೊಳ್ರಿ. ಈ ರೀತಿ ಸ್ಮೂತಾಗಿರಬೇಕು. ಈಗ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದಬೇಕು. ಎಷ್ಟು ಚೆನ್ನಾಗಿ ನಾವು ನಾದುತ್ತೀರೋ ಅಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನಾದಿದಾಗಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ 1 ಅವರ್ ಇದು ಕ್ಲೋಸ್ ಮಾಡಿ ಬಿಡಬೇಕು. ಈಗ 1 ಗ್ಲಾಸು ತೊಗರಿಬೇಳೆ ತಗೊಂಡು ಚೆನ್ನಾಗಿ ನೀರು ಹಾಕಿ ತೊಳೆಯೋಣ. ಈಗ ಬಿಸಿ ಆಗಿರೋ ನೀರಿಗೆ ತೊಳೆದಿರೋ ಬೇಳೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬೇಳೆ ಬೇಯಬೇಕು. ಎಷ್ಟು ಬೇಯಬೇಕು ಅಂದರೆ ಕೈಯಿಂದ ಒಂದು ಬೇಳೆ ತಗೊಂಡು ಈ ಥರ ಪ್ಲೆಸ್ ಮಾಡಿದ್ರೆ ಬೇಳೆ ಎಲ್ಲ ಪುಡಿ ಆಗಬೇಕು. ಈಗ ಚೆನ್ನಾಗಿ ಬೆಂದಿದೆ ಅಂತ, ಆ ಥರ ಪುಡಿ ಆದರೆ ಚೆನ್ನಾಗಿ ಬೆಂದಿದೆ ಅಂತ. ಈಗ ನೀರು ಮತ್ತು ಬೇಳೆ ಎರಡು ಬೇರೆ ಮಾಡಿಕೊಳ್ರಿ. ಈಗ ಒಂದು ಪಾತ್ರೆಗೆ ತೊಗರಿಬೇಳೆ, ಬೇಯಿಸಿರೋಂಥ ತೊಗರಿಬೇಳೆ, ಕಾಯಿ ತುರಿ 1 ಗ್ಲಾಸು, ಬೆಲ್ಲ 1.5 ಗ್ಲಾಸ್ ಬೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ 2 ಏಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಆರೋದಕ್ಕೆ ಬಿಡ್ತೀನಿ. ಕಂಪ್ಲೀಟಾಗಿ ಬಿಸಿ ಆರಬೇಕು. ಬಿಸಿ ಎಲ್ಲ ಆರಿದಾಗಿದ್ಮೇಲೆ ಚಿಕ್ಕ ಜಾರ್ ತಗೊಂಡು ಸ್ವಲ್ಪನೇ ಬೇಳೆ ಹಾಕಿ ನುಣ್ಣಗೆ ರುಬ್ಕೊಂಬರ್ಬೇಕು. ನೀರು ಹಾಕ್ಬಿಡ್ದು, ಯಾವುದೇ ಕಾರಣಕ್ಕೂ ನೀರು ಹಾಕ್ಬೇಡ್ದು. ನುಣ್ಣಗೆ ರುಬ್ಬಬೇಕು. ನೀರು ಹಾಕ್ತೀರಾ ತರಿಯಾಗಿ ರುಬ್ಬೇಡ್ರಿ, ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ. ಈ ರೀತಿ ನುಣ್ಣಗೆ ಪುಡಿ ರುಬ್ಕೊಂಡು ಬರಬೇಕು. ಈಗ ಹೂರ್ಣ ರೆಡಿಯಾಗಿದೆ ನೋಡ್ಬೋದು. ನಮಗೆ ಯಾವ ಸೈಜು ಹೂರ್ಣ ಬೇಕೋ ಎಲ್ಲ ಒಂದು ಉಂಡೆ ಮಾಡಿ ಇಟ್ಕೊಬೇಕು. ಹೂರ್ಣ ಎಲ್ಲ ಒಂದೇ ಇದರಲ್ಲಿ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈಗ 1 ಗಂಟೆ ಆಗಿದೆ, ಚೆನ್ನಾಗಿ ನೆಂದಿದೆ ನೋಡ್ಬೋದು, ಎಷ್ಟು ಸ್ಮೂತಾಗಿದೆ. ಈಗ ಇದನ್ನು ಸ್ವಲ್ಪ ಉಂಡೆ ಮಾಡಿ ತಗೊಬೇಕು. ನಾವು ಹೂರ್ಣ ಜಾಸ್ತಿ ತಗೊಂಡ್ರೆ ಇದು ಸ್ವಲ್ಪ ತಗೊಬೇಕು. ಹೀಗೆ ನಾನು ಆಯಿಲ್ ಕವರ್ ಮೇಲೆ ಹಿಂಗೆ ತಟ್ತಾ ಇದ್ದೀನಿ ನೋಡ್ಬೋದು. ನೀವು ಬಾಳೆ ಎಲೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಈ ರೀತಿ ತಟ್ಟಿದಾಗಿದ್ಮೇಲೆ ನಾವೇನು ಉಂಡೆ ಮಾಡಿಟ್ಟಿದ್ರು ಹೂರ್ಣ ಅದು ತೊಗೊಂಬಂದು ಇಲ್ಲಿ ಸೆಂಟ್ರಲ್ಲಿಟ್ಟು ಸುತ್ತಲೂ ಈ ರೀತಿ ಫಿಲ್ ಮಾಡಬೇಕು. ನಾವು ನೋಡ್ಬೋದು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಸುತ್ತಲೂ ಮಾಡಬೇಕು, ಎಲ್ಲೂ ಒಂಚೂರು ಗ್ಯಾಪ್ ಬಿಡಬೇಡ್ದು. ಎಕ್ಸ್ಟ್ರಾ ಏನಾದರೂ ಇದ್ದರೆ ಇವಾಗ ತೆಗಿಬೋದು. ನನಗೇನು ಎಕ್ಸ್ಟ್ರಾ ಏನಿಲ್ಲ. ಸ್ವಲ್ಪ ಎಣ್ಣೆ ಹಾಕಿ ಟರ್ನ್ ಮಾಡ್ತೀನಿ ನೋಡಿ. ಟರ್ನ್ ಮಾಡಿ ಈಕ್ವಲಾಗಿ ಸೆಂಟ್ರಲ್ಲೆಲ್ಲೂ ಬಿಡಬೇಡ್ದು. ಸೆಂಟ್ರಿಂದ ಹಿಡಿದು ಫುಲ್ಲು ಸೈಡ್ಸ್ ಎಲ್ಲ ಈ ರೀತಿ ಈಕ್ವಲಾಗಿ ತಟ್ಟಬೇಕು. ನಾವು ಎಷ್ಟು ದಪ್ಪ ಬೇಕಾದ್ರೆ ದಪ್ಪ ಮಾಡ್ಬೋದು, ತೆಳು ಬೇಕಾದ್ರೆ ತೆಳು ಮಾಡ್ಬೋದು. ಈ ರೀತಿಯಾಗಿದೆ. ಈಗ ಬಿಸಿಯಾಗಿದೆ ಹೆಂಚು. ಬಿಸಿ ಹೆಂಚು ಮೇಲೇ ಹಾಕಬೇಕು ನಾವು, ತಣ್ಣಗಿರೋ ಹೆಂಚು ಮೇಲೆ ಹಾಕ್ಬೇಡ್ದು. ಬಿಸಿ ಹೆಂಚು ಮೇಲೆ ಹಾಕಿ ಒಂದು ಸೈಡ್ ಫುಲ್ಲು ಬೇಯೋವರೆಗೂ ಕಾಯಬೇಕು. ನಾವು ತುಪ್ಪ ಆದರೂ ಹಾಕ್ಬೋದು, ಎಣ್ಣೆ ಆದರೂ ಹಾಕ್ಬೋದು. ಕಂಪ್ಲೀಟಾಗಿ ಒಂದು ಸೈಡ್ ಬೆಂದಿದ್ದಾಗಿದ್ಮೇಲೆ ಈ ಥರ ಟರ್ನ್ ಮಾಡಿ ಎಣ್ಣೆ ಹಾಕಬೇಕು. ಈಗ 2 ಸೈಡು ಸಹ ಬೆಂದಿದೆ. ಅದೇ ರೀತಿ ಇನ್ನೊಂದು ಒಬ್ಬಟ್ಟು ನೋಡಿರಿ. ಅಲ್ಲಿ ಬೇಯೋದ್ರೊಳಗಡೆ ನಾವಿಲ್ಲಿ ಇನ್ನೊಂದು ರೆಡಿ ಮಾಡಿ ಇಟ್ಕೊಬೋದು. ಯಾವ ರೀತಿ ಫಿಲ್ ಮಾಡೋದು ಅಂತ ನೋಡ್ಕೊಡ್ರಿ. ಈ ಥರ ಸುತ್ತಲೂ ಕವರ್ ಮಾಡಬೇಕು. ಎಕ್ಸ್ಟ್ರಾ ಏನಾದರೂ ಇದ್ದರೆ ತೆಗಿಬೇಕು. ಎಕ್ಸ್ಟ್ರಾ ಏನಿಲ್ಲ ಅಂದರೆ ಈ ಥರ ತೀಡಬೇಕು. ಇದು ನಮ್ಗೆ ಇಲ್ಲಿ ರೆಡಿ ಆಗೋದ್ರೊಳಗಡೆ ಅಲ್ಲೂ ಸಹ ಬೆಂದಿರುತ್ತೆ.
ಬಿಸಿ ಹೆಂಚು ಮೇಲೆ ಹಾಕಿ ಒಂದು ಸೈಡ್ ಎಲ್ಲ ಕಂಪ್ಲೀಟಾಗಿ ಬೇಯೋವರೆಗೂ ಕಾಯಬೇಕು. ಮೇಲೆ ಸ್ವಲ್ಪ ಎಣ್ಣೆ ಆದರೂ ಸರಿ, ತುಪ್ಪ ಆದರೂ ಸರಿ, ನಮ್ಮ ಇಷ್ಟ ಅದು. ಒಂದು ಸೈಡ್ ಬೆಂದ ಮೇಲೆ ಟರ್ನ್ ಮಾಡಿ ಮತ್ತು ಅದ್ರ ಮೇಲೆ ತುಪ್ಪ ಎಣ್ಣೆ ಹಾಕಿ ಕಂಪ್ಲೀಟಾಗಿ ಆ ಸೈಡ್ ಬೇಯೋವರೆಗೂ ವೆಯ್ಟ್ ಮಾಡಬೇಕು. ಈಗ 2 ಸೈಡು ಬೆಂದಿದೆ ನೋಡ್ಬೋದು ನೀವು. ಈಗಿದು ರೆಡಿಯಾಗಿದೆ. ನಾವು ಒಬ್ಬಟ್ಟು ತೆಂಗಿನಕಾಯಿ ಹಾಲಿಂದನಾದ್ರೂ ಸರ್ವ್ ಮಾಡ್ಬೋದು, ಇಲ್ಲ ತುಪ್ಪ ಹಾಕಿ ಆದರೂ ನಾವು ಸರ್ವ್ ಮಾಡ್ಬೋದು. ನಾನಿಲ್ಲಿ ತುಪ್ಪ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.